ಇದೀಗ ತುಂಗಭದ್ರಾ ಜಲಾಶಯದ 19ನೇ ಗೇಟ್ನಲ್ಲಿ ತಾಂತ್ರಿಕ ದೋಷವಿದ್ದ ಕಾರಣ ಗೇಟ್ ಅಳವಡಿಕೆ ಪ್ರಕ್ರಿಯೆ ಬಹಳ ಹೆಚ್ಚಾಗಿ ನಡೀತಾ ಇದೆ. ಇದರ ನಡುವೆ ನೋಡಿ ಸ್ಥಳದಲ್ಲಿ 150 ಸಿಬ್ಬಂದಿ ಬೀಡುಬಿಟ್ಟಿದ್ದಾರೆ. ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ 19ರ ಚೈನ್ ಲಿಂಕ್ ಕಟ್ ಆಗಿತ್ತು. ಗೇಟೆ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಇದೀಗ ಡ್ಯಾಮ್ಗೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆಯಾಗಿದೆ. ಆಂಧ್ರ ಮತ್ತು ತಮಿಳುನಾಡು ತಜ್ಞರು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ತಜ್ಞ ಕನ್ನಯ್ಯ ನೇತೃತ್ವದಲ್ಲಿ ಗೇಟ್ ಅಳವಡಿಕೆಯಾಗಿದೆ. ಸದ್ಯ ಸ್ಥಳದಲ್ಲಿ 150 ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ಕ್ರೇನ್ನ ಮೂಲಕ ಗೇಟ್ ಅನ್ನ ಕೆಳಗೆ ಇಳಿಸುವಂತಹ ಪ್ರಕ್ರಿಯೆ ಶುರುವಾಗಿತ್ತು. 4 ಅಡಿ ಅಗಲ 60 ಅಡಿ ಉದ್ದದ ಸ್ಟಾಪ್ ಲಾಕ್ ಎಲಿಮೆಂಟ್ ಅದು. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡ ಉಪಸ್ಥಿತವಿದ್ದು ಆ ಗೇಟ್ ಅನ್ನ ಅಲ್ಲಿ ಹೇಗೆ ಅಳವಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಭೆಗಳನ್ನು ಮಾಡಿ ಒಂದಷ್ಟು ಪ್ಲಾನ್ಗಳನ್ನು ಮಾಡಿ ಈ ಕಾರ್ಯಕ್ಕೆ ಮುಂದಾಗಿದ್ರು. ಹರಿಯುವ ನೀರಿನಲ್ಲಿಯೇ ಗೇಟ್ ಅಳವಡಿಕೆಯ ಕಸರತ್ತು ನೋಡಿ. ಇದನ್ನು ನಾವು ಪ್ರಮುಖವಾಗಿ ಉಲ್ಲೇಖ ಮಾಡಬೇಕಾಗತ್ತೆ. 105 TMC ನೀರಿತ್ತು. ಆ 105 TMCಯಲ್ಲಿ ಅರ್ಧಕ್ಕರ್ಧ ನೀರನ್ನು ಹೊರಬಿಡಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ಈ ನಡುವೆ ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಕಮ್ಮಿ ಆಗತ್ತೆ. ಎಲ್ಲಿ ಗೇಟ್ನಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅನ್ನೋದನ್ನು ಕಂಡುಕೊಳ್ತಾರೆ ತಜ್ಞರು. ಅಂದಾಜು 20ರಿಂದ 30 TMC ನೀರನ್ನು ಹೊರಗೆ ಬಿಡಲಾಯಿತು. ಸದ್ಯ 40ರಿಂದ 50 TMC ಅಷ್ಟು ನೀರಿತ್ತು. ಇದರ ನಡುವೆಯೇ ಗೇಟ್ ಅಳವಡಿಕೆಯ ಪ್ರಕ್ರಿಯೆ ನೋಡಿ ಹೇಗೆ ಸಾಗ್ತಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬಹುದು. ಕ್ರೇನ್ನ ಮೂಲಕ ಇದನ್ನು ಕೂಡ ಜೀ ಕನ್ನಡ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು. ಯಾಕಂದರೆ ಹರಿಯುವ ನೀರಿನಲ್ಲಿ ತುಂಬಿದ ಡ್ಯಾಮ್ನಲ್ಲಿ ಗೇಟನ್ನು ಅಳವಡಿಸೋದು ಅಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಯಾಕಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಗೇಟ್ ಅಳವಡಿಕೆ ಅಲ್ಲ, ಇದು ಜಲಾಶಯದ ಗೇಟ್ ಅಳವಡಿಕೆ. ನೋಡಿ, 4 ಅಡಿ ಅಗಲ ಹಾಗೆಯೇ 60 ಅಡಿ ಉದ್ದದ ಸ್ಟಾಪ್ ಲಾಕ್ ಅದು. ಅಂದರೆ ನೀರನ್ನು ಹರಿಯುವ ಸಂದರ್ಭದಲ್ಲಿ ಅದನ್ನು ಸ್ಟಾಪ್ ಮಾಡುವಂಥ ಲಾಕ್. ಹಾಗಾಗಿ ಇದರ ಅಳವಡಿಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಗಾತ್ರದ ಗೇಟನ್ನು ಯಾರೋ ಮನುಷ್ಯರು ತಗೊಬಂದು ಅಲ್ಲಿ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹರಿಯುವ ನೀರದು. ಹಾಗಾಗಿ ಕ್ರೇನನ್ನು ಇಲ್ಲಿ ಬಳಸಲಾಗುತ್ತೆ. ಸೊ ನಾವು ಜೀ ಕನ್ನಡ ನ್ಯೂಸ್ನ ದೃಶ್ಯಾವಳಿಯಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ತುಂಗಭದ್ರಾ ಜಲಾಶಯ. ಆ ಜಲಾಶಯದ ಗೇಟ್ ನಂಬರ್ 19ರ ಗ್ರಸ್ಟ್ ಗೇಟ್ ಇರುವಂತಹ ಜಾಗ. ಸೊ TB ಡ್ಯಾಮ್ ಅಂದ ಸಂದರ್ಭದಲ್ಲಿ ಬಹಳಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಯಾಕೆ ಅಂತ ನೋಡೋದಾದರೆ ನೋಡಿ, ಹಳೆಯ ಜಲಾಶಯಗಳು ಅಂದಾಗ ಆಗಾಗ ಪರಿಶೀಲನೆ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇಂಥ ಅನಾಹುತಗಳು ಸಂಭವಿಸ್ತಾ ಇರುತ್ತೆ. ಸದ್ಯ CM ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿರುವಂತಹ ಇತರ ಜಲಾಶಯಗಳ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸಮಿತಿ ರಚನೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅತಿ ಹೆಚ್ಚು ಮಳೆ ಬೇರೆ ಆಗಿರೋದ್ರಿಂದಾಗಿ ಜಲಾಶಯಗಳು ತುಂಬಿದ್ದಾವೆ. ಇಂಥ ಸಂದರ್ಭದಲ್ಲಿ ಗೇಟ್ಗಳೇನಾದರೂ ಹೋಯಿತು ಅಂತ ಹೇಳಿದ್ರೆ ಗ್ರಾಮಗಳಿಗೆ, ನದಿ ಪಾತ್ರದ ಜನರಿಗೆ ಬಹಳಷ್ಟು ಆತಂಕ. ಸೊ ಯಾವಾಗ ಗೇಟ್ ಅನ್ನೋದು ನೀರಿನಲ್ಲಿ ಕೊಚ್ಚಿ ಹೋಯ್ತೋ ಆ ಸಂದರ್ಭದಿಂದ ಇವತ್ತಿನವರೆಗೂ ಅಲ್ಲಿನ ಜಿಲ್ಲಾಧಿಕಾರಿಗಳಿರ್ಬೋದು, ಶಾಸಕರು, ಸಚಿವರು, ಜನಸಾಮಾನ್ಯರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಅಂತೂ ಇಂತೂ ಒಂದು ಹಂತಕ್ಕಂತೂ ಇದೀಗ ಬಂದು ನಿಂತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನೀಡ್ತಾರೆ. ಮಂಜುನಾಥ್, ತಜ್ಞರನ್ನ ಹಾಗೆಯೇ ಕನ್ನಯ್ಯ ಅವರ ನೇತೃತ್ವದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಎಲ್ಲಿಗೆ ಬಂದು ನಿಂತಿದೆ? ಸದ್ಯದ ಅಪ್ಡೇಟ್ಸ್. ದಿವ್ಯಾ, ಈಗ ಕ್ರಸ್ಟ್ ಗೇಟ್ ಅನ್ನ ಅಳವಡಿಸೋದಕ್ಕೆ ಈಗ ತಾನೇ ತಂತ್ರಜ್ಞರು ಕೂಡ, ಅಂದ್ರೆ ಕಳೆದ 1 ತಾಸುಗಳಿಂದನೂ ಕೂಡ ತಂತ್ರಜ್ಞರು ಕ್ರಸ್ಟ್ ಗೇಟ್ ಮೇಲೆ ಬೀಡ್ ಬಿಟ್ಟಿರ್ತಕ್ಕಂಥದ್ದು, ಮೊಕ್ಕಾಂ ಹೂಡಿರ್ತಕ್ಕಂಥದ್ದು. ಡ್ಯಾಮ್ನ ತಜ್ಞರಾದಂತಹ ಕನ್ನಯ್ಯ ನಾಯ್ಡು ಅವರು ಕೂಡ ಅವ್ರ ಜೊತೆ ಇದ್ದಾರೆ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತ ಕೆಲಸ ಕೂಡ ಆರಂಭ ಆಗುತ್ತೆ. ಈಗ ಮೊದಲನೇ ಹಂತದ ಗೇಟ್ ಅನ್ನ ಇಳಿಸ್ತಾರೆ. ಸೊ ಹಾಗಾಗಿ ಕ್ರಸ್ಟ್ ಗೇಟ್ ನ ಮೇಲ್ಭಾಗದಲ್ಲಿ 90 ಟನ್ ತೂಕದ 2 ಕ್ರೇನ್ಗಳನ್ನ ಅಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿಬಿಟ್ಟು ಆ ಗೇಟ್ ಅನ್ನ ಇಳಿಸ್ಬೇಕಾಗುತ್ತೆ. ದಿವ್ಯಶ್ರೀ, ಇಲ್ಲಿ ಒಂದು ಗಮನಿಸಬೇಕಾಗತ್ತೆ, ಒಂದೊಂದು ಗೇಟ್ ಕೂಡ ಸುಮಾರು 15ರಿಂದ 20 ಟನ್ ತೂಕದ ಗೇಟ್ಗಳಾಗಿರ್ತವೆ. ಹಾಗಾಗಿ ಅವುಗಳನ್ನ ಬಹಳ ಎಚ್ಚರಿಕೆಯಿಂದ ಇಳಿಸ್ಬೇಕಾಗುತ್ತೆ. ಒಂದು ವೇಳೆ ಇವತ್ತು ಮೊದಲೇ ಹಂತದ ಗೇಟ್ ಏನಾದ್ರೂ ಇಳಿಸುವಂತ ಭರದಲ್ಲಿ ಅದು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ 2 ಗೇಟ್ಗಳನ್ನ ಇಳಿಸುವಂತಹ ಸಾಧ್ಯತೆಗಳು ಇದಾವೆ. ಹಾಗಾಗಿ ಎಚ್ಚರಿಕೆಯಿಂದ ಗೇಟ್ ಅನ್ನ ಇಳಿಸ್ತಕ್ಕಂತ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಜೀ ಕನ್ನಡ ನ್ಯೂಸ್ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತೋರಿಸಿತ್ತು. ಇವತ್ತೇ ಗೇಟ್ ಅನ್ನ ಸಂಪೂರ್ಣವಾಗಿ ಕೂಡಿಸ್ತಕ್ಕಂಥದ್ದು ಕೂಡ ಇದೆ ಅಂತ ಹೇಳಿಕೆಯನ್ನ ಕನ್ನಯ್ಯ ನಾಯ್ಡು ಅವರು ಕೊಟ್ಟಿದ್ರು. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೊದಲನೇ ಹಂತದ ಗೇಟ್ ಇಳಿಸ್ತಕ್ಕಂತ ಕಾರ್ಯ ನಡೀತಾ ಇದೆ. ಹಾಗಾಗಿ ಸ್ಥಳದಲ್ಲಿ SDRF ತಂಡ ಕೂಡ
ಬಿಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗೇಟ್ ಇಳಿಸ್ತಕ್ಕಂತ ಸಂದರ್ಭದಲ್ಲಿ ಯಾರಾದ್ರೂ ಅಪ್ಪಿ ಕಾಲ್ ಜಾರು ಬಿದ್ದಾಗ ಅವರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಕೂಡ ಒಂದು ಕಡೆ ಭರದಿಂದ ಸಾಗ್ತಾ ಇದೆ. ಹೀಗಾಗಿ ಇವತ್ತು ಸಂಜೆ ಒಳಗಾಗಿ ಏನಾದ್ರೂ ಮೊದಲೇ ಹಂತದ ಗೇಟ್ ಇಳಿಸುವ ಕಾರ್ಯ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ನಿಟ್ಟುಸಿರು ಬಿಡಬೇಕಾಗುತ್ತೆ. ಹಾಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಟಿಬಿಡಿ ಬೋರ್ಡ್ ನ ಇಲಾಖೆ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಡ್ಯಾಮ್ ತಂತ್ರಜ್ಞರು ಕೂಡ ಸ್ಥಳದಲ್ಲಿದ್ದಾರೆ. ಒಂದು ಕಡೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳದಲ್ಲಿದ್ದಾರೆ. ಒಟ್ಟಾರೆಯಾಗಿ ಏನು ಗೇಟ್ ಅನ್ನ ಬಹಳ ಎಚ್ಚರಿಕೆಯಿಂದ ಇಳಿಸ್ಬೇಕು, ಸಿದ್ಧತೆಗಳನ್ನ ಮಾಡ್ಕೋಬೇಕು, ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಅಧಿಕಾರಿ ವರ್ಗ ಮಾಡ್ಕೊಂಡಿರ್ತಕ್ಕಂಥದ್ದು. ದಿವ್ಯಾ, ಮಂಜುನಾಥ್, ರೈಟ್ ನಾವು ಜಲಾಶಯದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ, ಆ ನೀರು ಹರಿಯುವ ರಭಸ ಎಷ್ಟಿದೆ, ಸುಲಭ ಸಾಧ್ಯನಾ ಕಷ್ಟ ಸಾಧ್ಯನಾ ಗೇಟ್ ಅಳವಡಿಕೆ, ಮತ್ತಿದು ಶಾಶ್ವತ ಪರಿಹಾರ ಅಂತ ಅಂದ್ಕೊಳ್ಬೋದಾ ಹೇಗೆ ಮಂಜುನಾಥ್? ಎಸ್ ದಿವೇಶ್ವರಿ, ನಿಜವಾಗ್ಲೂ ಕೂಡ ನಿಮ್ಮ ಸತ್ಯ. ಯಾಕಂತ ಹೇಳಿದ್ರೆ ಸದ್ಯ ಈಗ ಜಲಾಶಯದಲ್ಲಿ ಸುಮಾರು 70 TMC ಅಷ್ಟು ನೀರು ಸಂಗ್ರಹ ಇದೆ. ಮತ್ತೆ ಒಳಹರಿವು ಕೂಡ ಸುಮಾರು 34,000 ಕ್ಯೂಸೆಕ್ಸ್ ಇದೆ. ಅಂದ್ರೆ ಮಲೆನಾಡು ಭಾಗದಲ್ಲಿ ಈಗ ಕೆಲವು ಪ್ರಮಾಣದಲ್ಲಿ ಮಾತ್ರ ಮಳೆ ಆಗ್ತಾ ಇರೋದ್ರಿಂದ ಒಳಹರಿವನ್ನು ಕೂಡ ಬಹಳಷ್ಟು ಕಡಿಮೆ ಇದೆ. ಇನ್ನು ಔಟ್ಫ್ಲೋ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಸುಮಾರು 1,10,000 ಕ್ಯೂಸೆಕ್ಸ್ ಹೊರಹರಿವಿದೆ. ಹಾಗಾಗಿ ಆ ಹೊರಹರಿವಿನ ಪ್ರಮಾಣ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ತಂತ್ರಜ್ಞರ ಲೆಕ್ಕಾಚಾರ. ಅಂದ್ರೆ ಈಗ ಗೇಟ್ ಅನ್ನ ಒಂದರಂತೆ ಗೇಟ್ ಗಳನ್ನ ಇಳಿಸಿದಾಗ ಹೊರಹರಿವಿನ ಪ್ರಮಾಣದಲ್ಲೂ ಕೂಡ ಇಳಿಕೆ ಆಗುತ್ತೆ, ಡ್ಯಾಮ್ ಅಲ್ಲೂ ಕೂಡ ನೀರನ್ನ ಉಳಿಸಿದ ಹಾಗಾಗುತ್ತೆ. ಹಾಗಾಗಿ ಇವತ್ತು ಒಂದ್ ವೇಳೆ ಅಂದ್ರೆ 12 ಅಡಿ ನೀರು ಇಳಿಯೋವರೆಗೂ ಗೇಟ್ ಕೂಡಿಸೋದು ಅಸಾಧ್ಯ ಅಂತ ಹೇಳ್ಬಿಟ್ಟು ಡ್ಯಾಮ್ ತಜ್ಞರಾದಂತ ಕನ್ನಯ್ಯ ನಾಯ್ಡು ಅವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಆ ನೀರಿನ ಪ್ರಮಾಣವನ್ನ ತಗ್ಗಿಸ್ಬೇಕಂದ್ರೆ ಔಟ್ಫ್ಲೋ ಕೂಡ ಅಂದ್ರೆ ನೀರನ್ನು ಹೊರ ಹಾಕಬೇಕಾಗುತ್ತೆ. ಹಾಗಾಗಿ ಈಗ ಆಲ್ರೆಡಿ ಸುಮಾರು 25 - 30 TMC ಅಷ್ಟು ನೀರನ್ನ ನದಿಗೆ ಹರಿಬಿಟ್ಟಿರೋ ಪರಿಣಾಮವಾಗಿ ಆ ಇಳಿಸುವಂತ ಕಾರ್ಯ ಎಲ್ಲೋ ಒಂದ್ ಕಡೆ ಸಕ್ಸಸ್ ಕಾಣುವಂತದ್ದು ಕೂಡ ಮೇಲ್ನೋಟಕ್ಕೆ ಸತ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈಟ್ ನಾವು ನೋಡಿ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಗೇಟ್ ನಂಬರ್ 19ರಿಂದ ನೀರು ಯಾವ ರೀತಿ ರಭಸದಿಂದ ಹರಿತಾ ಇದೆ ಅಂತ. ಅಕ್ಕಪಕ್ಕದಲ್ಲೇ ಇರುವಂಥ ಕ್ರೇನ್ಗಳನ್ನು ನೀವು ಗಮನಿಸಬಹುದು. ಈ ಕ್ರೇನ್ಗಳ ಮೂಲಕ 15 - 20 ಟನ್ ತೂಕ ಇರುವಂತಹ ಗೇಟ್ಗಳನ್ನು ಅಳವಡಿಸಲಾಗತ್ತೆ. ಸೊ ಬಹುತೇಕ ಒಂದು ಹಂತದ ಗೇಟನ್ನು ಅಳವಡಿಸೋದಕ್ಕೆ ಸಕ್ಸಸ್ಫುಲ್ ಆದರೆ 3 ಹಂತದ ಗೇಟ್ನ ಅಳವಡಿಕೆ ಪ್ರಕ್ರಿಯೆ ಇರುವಂಥದ್ದು ಬಹುತೇಕ ಸಕ್ಸಸ್ಫುಲ್ ಆಗುವಂತಹ ವಿಶ್ವಾಸವನ್ನು ತಜ್ಞರು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೇಟ್ ಅಳವಡಿಸುವಂಥ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.